ಹಿಂದಿ ವಾಲಾಗಳು ಇತ್ತೀಚೆಗೆ ಕರ್ನಾಟಕದ ಬಗ್ಗೆ, ಅದರಲ್ಲೂ ಕೂಡ ಬೆಂಗಳೂರಿನ ಬಗ್ಗೆ ಇಡೀ ರಾಷ್ಟ್ರದಾದ್ಯಂತ ತೋರಿಸ್ತಾ ಇರುವಂತಹ, ಬಿಂಬಿಸ್ತಾ ಇರುವಂತಹ ಸುದ್ದಿಗಳು ಮತ್ತು ವಿಡಿಯೋಗಳು ನಮ್ಮ ದೇಶದಲ್ಲಿ ಈ ರಾಜ್ಯನೇ ಸರಿ ಇಲ್ವೇನೋ, ಇಲ್ಲಿರೋ ಜನನೇ ಸರಿ ಇಲ್ವೇನೋ ಅನ್ನೋ ಥರದಲ್ಲಿ ಮಾತಾಡಿಕೊಳ್ಳುವಂತಹ ಮಟ್ಟಕ್ಕೆ ಮಾನ ಹರಾಜು ಹಾಕುವಂತಹ ಕೆಲಸಗಳು ನಡೀತಾ ಇದೆ. ಯಾಕೆ ಅಂದರೆ ಅವರು ಕನ್ನಡ ಕಲಿಯಲ್ಲ, ನಾವು ಕನ್ನಡ ಬಿಟ್ಟು ಬೇರೆ ಮಾತಾಡಲ್ಲ. ಇಂತಹ ವಿಚಾರಗಳಲ್ಲಿ ಸಹಜವಾಗಿ ದೈನಂದಿನ ಜೀವನದಲ್ಲಿ ಕೆಲವೊಂದು ಫೈಟ್ಗಳು ನಡೀತಾ ಇರ್ತವೆ. ಅವುಗಳನ್ನು ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು, ಬೆಂಗಳೂರು ಸರಿ ಇಲ್ಲ ಅಂತ ಹೇಳೋದು, ಇದು ವಾಡಿಕೆಯಂತೆ ನಡೆದುಕೊಂಡು ಬರ್ತಾ ಇದೆ. ಸೊ ಇವರೇ ನಮ್ಮ ವಿಶ್ವನಾಥ್ ಸರ್, ಎಲ್ಲ ಒಂದು ಕಡೆ ನನಗೂ ಅನ್ನಿಸ್ತಾ ಇರೋದು ಏನು ಅಂತಂದರೆ, ನಾವು ಹಿಂದಿ ವಾಲಗಳಾಗೋಗ್ತಾ ಇದ್ದೀವಿ ಅಂತ. ನೀವು ನೋಡಿ, ಒಂದು ಪಾನಿಪುರಿ ಅಂಗಡಿಗೆ ಹೋಗಿ, ಅಲ್ಲಿ ನಾವು ಹಿಂದಿ ಮಾತಾಡ್ತೀವಿ. ನೀವು ನೋಡಿ, ಒಂದು ಓಲಾ ಊಬರ್ ಕ್ಯಾಬಲ್ಲಿ ಕೂತ್ಕೊಳ್ಳಿ, ಅಲ್ಲೂ ಹಿಂದಿ ಮಾತಾಡ್ತೀವಿ. ನೋಡಿ, ಮನೆಗೆ ಯಾವುದಾದ್ರೂ ಆ್ಯಪ್ ಮೂಲಕ ಏನೇ ಸಾಮಾನುಗಳಾಗಿರ್ಬೋದು ಅಥವಾ ಊಟ ತಿಂಡಿ ಏನೇ ತರಿಸಿದ್ರು ಅಲ್ಲೂ ಕೂಡ ಡೆಲಿವರಿ ಬಾಯ್ ಜೊತೆ ನಾವು ಹಿಂದಿನೇ ಮಾತಾಡ್ತೀವಿ. ಮೆಟ್ರೋದಲ್ಲೂ ಕೂಡ ಹಿಂದಿ ಮಾತಾಡ್ತೀವಿ, ಪೋಸ್ಟ್ ಆಫೀಸಲ್ಲಿ ಹಿಂದಿ ಮಾತಾಡ್ತೀವಿ, ಬ್ಯಾಂಕ್ಗಳಲ್ಲಿ ಹಿಂದಿ ಮಾತಾಡ್ತೀವಿ, ಎಲ್ಲ ಕಡೆ ಹಿಂದಿ ಮಾತಾಡ್ತೀವಿ. ಸೊ ನಾವೆಲ್ಲಿ ಕನ್ನಡ ಮಾತಾಡ್ತೀವಿ ಸರ್? ಮನೇಲಿ ಬಿಟ್ಟು ಹೊರಗಡೆ ನಾವು ಕನ್ನಡ ಮಾತಾಡಲ್ಲ. ನೀವು ಹೋಗಿ ಅಲ್ಲಿ ತುಂಬ ಹೈಟೆಕ್ ಕಮರ್ಷಿಯಲ್ ಸ್ಟ್ರೀಟು, ಆಮೇಲೆ ಇದು ಯಾವುದು ಬ್ರಿಗೇಡ್ ರೋಡು, MG ರೋಡು, ಕೋರ್ಮಂಗಲ, KR ಪುರಂ, HBR ಲೇಔಟ್, ವೈಟ್ ಫೀಲ್ಡ್, ಅಲ್ಲಿ ನೀವು ತರಕಾರಿ ಅವನು ಈಗ ಪಾಪ ಅವನು ಎಷ್ಟೋ ವರ್ಷದಿಂದ ಕನ್ನಡ ಮಾತಾಡೋನು ಹಿಂದಿನೇ ಮಾತಾಡ್ತಾನ ಅವನು. ಇಷ್ಟೆಲ್ಲ ಮಾತಾಡಿದ್ರೂ ಕೂಡ ನಾವು ಸರಿ ಇಲ್ಲ ಅಂತಾರಲ್ಲ ಇವರು. ಮೇಡಮ್, ಇವ್ರಿಗೆ ಏನಾಗಿದೆ ಅಂತಂದರೆ, ಈ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇಬ್ಬರದು ದೋಷಣೆ ಇದೆ. ಯಾಕಂತಂದರೆ ಇವತ್ತು ನಾವು ನೋಡ್ಬೋದು, ನೀವು ಯಾವುದೇ ರೈಲ್ವೆ ಇಲಾಖೆಗಳಲ್ಲಾಗಿರ್ಬೋದು, ಪೋಸ್ಟ್ ಆಫೀಸ್ಗಳಲ್ಲಾಗಿರ್ಬೋದು, ಅಥವಾ ಯಾವುದೇ ಕಾರ್ಖಾನೆಗಳಲ್ಲಾಗಿರ್ಬೋದು, IT-BT ಸೆಕ್ಟ್ರಲ್ಲಾಗಿರ್ಬೋದು, ಅಥವಾ ಮೆಟ್ರೋಗಳಲ್ಲಾಗಿರ್ಬೋದು, ನೀವು ಎಲ್ಲೇ ತಗೊಳ್ಳಿ, ಎಲ್ಲ ಹಿಂದಿ ವಾಲಾಗಳನ್ನೇ ತುಳುಕ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದಕ್ಕೆ ಮುಖ್ಯ ಕಾರಣ ಕೇಂದ್ರ ಸರ್ಕಾರ. ಯಾಕಂತಂದರೆ ಅವ್ರುಗಳು ಯಾವುದೇ ಪರೀಕ್ಷೆ ಮಾಡಬೇಕಾದ್ರೂ ಹಿಂದಿಗೆ ಪ್ರಾಧಾನ್ಯತೆ ಕೊಡ್ತಾರೆ. ನೀವು ನೋಡಿ, ನಾವು ಹೋರಾಟಗಳನ್ನು ಮಾಡೇ ಇವತ್ತು ಏನಾದರೂ ಪರೀಕ್ಷೆಗಳು ಕನ್ನಡದಲ್ಲೂ ಬರೀಬೋದು ಅಂತ ಆದರೆ ಅದು ಕನ್ನಡ ಪರ ಹೋರಾಟಗಾರರ ಒಂದು ಹೋರಾಟದಿಂದ ಸಾಧ್ಯ ಆಗಿರುವಂಥದ್ದು. ಮತ್ತು ಇವತ್ತು ನಾವು ಮೆಟ್ರೋಗಳನ್ನು ಪ್ರಾರಂಭದಲ್ಲಿ ಸ್ಟಾರ್ಟ್ ಮಾಡಿದಾಗ ಇದೇ ಮೆಟ್ರೋಗಳಲ್ಲಿ ಬರೇ ಹಿಂದಿ ವಾಲಾಗಳೇ ತುಂಬಿ ತುಳುಕ್ತಾ ಇದ್ರು. ಆಮೇಲೆ ನಾಮಫಲಕ ಕನ್ನಡದ್ದೇ ಇರಲಿಲ್ಲ. ಯಾವಾಗ BMRCಗೆ ನುಗ್ಗಿ ದಾಳಿ ಮಾಡಿ ಹೋರಾಟ ಮಾಡಾದ್ಮೇಲೆ ಆವಾಗ ಕನ್ನಡದ ನಾಮಫಲಕಗಳು ಬಂತು, ಅವಾಗ ಕನ್ನಡಿಗರಿಗೆ ಕೆಲಸ ಕೊಡೋಕೆ ಪ್ರಾರಂಭ ಮಾಡಿದ್ರು. ಇಲ್ಲಿ ಏನಾಗಿದೆ ಅಂದ್ರೆ, ಕನ್ನಡಿಗರು ಎಲ್ಲದಕ್ಕೂ ಹೋರಾಟ ಮಾಡೇ ತಗೊಳ್ಬೇಕಾದಂತಹ ಪರಿಸ್ಥಿತಿಯನ್ನ ನಮ್ಮ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ತಂದೊಡ್ತಾ ಇದ್ದಾರೆ. ಒಂದು ಭ್ರಮೆ ಇದೆ, ಹಿಂದಿ ವಾಲಾಗಳಿಗೆ ಒಂದು ಭ್ರಮೆ ಇದೆ. ಕೆಲಸಕ್ಕಾಗಿ ಇಲ್ಲಿಗೆ ಬರ್ತಾರೆ, ಅಥವಾ ಇಲ್ಲಿಯ ಸುಂದರ ವಾತಾವರಣವನ್ನ ಮನಸೋತು ಇಲ್ಲಿಗೆ ಬರ್ತಾರೆ. ಬಂದು ಅವ್ರಿಗೆ ಒಂದು ಭ್ರಮೆ ಏನಿದೆ ಅಂತಂದ್ರೆ, ಹಿಂದಿ ಒಂದು ರಾಷ್ಟ್ರ ಭಾಷೆ, ಆ ಭಾಷೆಯನ್ನ ಕಲಿಯೋದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ಇಲ್ಲಿರುವ ಕನ್ನಡಿಗರು ಕೂಡ ಈ ರಾಷ್ಟ್ರ ಭಾಷೆಯನ್ನ ಕಲಿಬೇಕು. ನಿಮ್ಗೆ ಯಾಕೆ ಬರಲ್ಲ ಹಿಂದಿ ಅಂತ ಅಂದ್ರೆ, ಇದು ಅವ್ರಿಗೆ ಗೊತ್ತಿಲ್ಲ ಹಿಂದಿ ಒಂದು ರಾಷ್ಟ್ರ ಭಾಷೆ ಅಲ್ಲ. ಹೌದು, ನಾನು ಅದೇ ಹೇಳಕ್ ಬಂದೆ. ಇವ್ರಿಗೆ ಒಂದು ಪರಿಜ್ಞಾನ ಇರಬೇಕು. ಕನ್ನಡದ ಇತಿಹಾಸ ಏನಾದ್ರು 2,500 ಹಿಂದಿನ ವರ್ಷಗಳ ಇತಿಹಾಸ ಇರುವಂತಹ ಪ್ರಪಂಚದ ಯಾವುದಾದ್ರು ಏಕೈಕ ಭಾಷೆ ಅಂದ್ರೆ ಅದು ಕನ್ನಡ. ಆಮೇಲೆ ಯಾವ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಂತ ಅವ್ರು ಪರಿಗಣಿಸೇ ಇಲ್ಲ. ಇವತ್ತಿಗೂ ಅಲ್ಲ, ಮುಂದಕ್ಕೂ ಅದು ಹಿಂದಿ ರಾಷ್ಟ್ರ ಭಾಷೆ ಅಂತ ಪರಿಗಣಿಸೋಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಪ್ರಾದೇಶಿಕವಾಗಿ ಮಾತಾಡುವಂತಹ ರಾಜ್ಯಗಳನ್ನು ವಿಂಗಡಣೆ ಮಾಡಿ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಭಾರತ ದೇಶವನ್ನು ಕಟ್ಟಿರುವಂಥದ್ದು. ಮತ್ತು ಇವತ್ತು ಹಿಂದಿಗೆ ಸ್ವಂತ ಲಿಪಿ ಇಲ್ಲ, ಇವ್ರುಗಳಿಗೆ ಇನ್ನೊಂದು ಗೊತ್ತಿಲ್ಲ, ಅದು ಸಂಸ್ಕೃತ ಲ್ಯಾಂಗ್ವೇಜನ್ನು ಅವಲಂಬಿಸಿದೆ. ಕನ್ನಡ ಆಗಲ್ಲ. ಪ್ರಪಂಚದಲ್ಲಿ ಯಾವುದಾದ್ರು ಒಂದು ಭಾಷೆಯನ್ನು ಮಾತಾಡ್ತೀವಿ, ಬರಿತೀವಿ, ಬರೆದಿದ್ದನ್ನೇ ಮಾತಾಡ್ತೀವಿ ಅಂದರೆ ಏಕೈಕ ಭಾಷೆ ಪ್ರಪಂಚದ್ದು ಅದು ಕನ್ನಡ. ಆಮೇಲೆ ಒತ್ತು ದೀರ್ಘಾಕ್ಷರಗಳು, ವ್ಯಂಜನಗಳು, ಸ್ವರಗಳು ಇರುವಂತಹ ಏಕೈಕ ಭಾಷೆ ಪ್ರಪಂಚದ್ದು ಕನ್ನಡ ಮಾತ್ರನೇ. ಹಾಗಾಗಿ ಹಿಂದಿ ವಾಲಗಳಿಗೆ ಕನ್ನಡದನ್ನ ಕನ್ನಡದನ್ನ ತರಗತಿಗಳನ್ನು ಮಾಡಿ ಇವ್ರುಗಳಿಗೆ ಪ್ರಾರಂಭ ಮಾಡಬೇಕು ಕನ್ನಡದ ಇತಿಹಾಸ ಏನು ಅಂತ ಹೇಳಿ. ಹಾಗಾಗಿ ಇವತ್ತಿಗೆಲ್ಲ ಮುಂದಕ್ಕೂ ಕೂಡ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ, ಅದು ಒಂದು ಪ್ರಾದೇಶಿಕ. ಅವರಿಗೆ ಹಿಂದಿ ರಾಷ್ಟ್ರ ಭಾಷೆ, ಈ ರಾಷ್ಟ್ರ ಭಾಷೆಯನ್ನ ಕಲಿಯುವುದು ಪ್ರತಿಯೊಬ್ಬರ ಕರ್ತವ್ಯ. ನಿನಗೆ ಹಿಂದಿ ಬಂದಿಲ್ಲ ಅಂತಂದ್ರೆ ನೀನು ಭಾರತೀಯನೇ ಅಲ್ಲ.
ನೀನು ಒಬ್ಬ ಹಿಂದೂ ಆದ್ರೆ ಅದಕ್ಕೊಂದು ಟಚ್, ಮತ್ತೆ ನೀನು ಹಿಂದೂ ಆದರೆ ನೀನು ಹಿಂದಿ ಕಲಿಬೇಕು ಅಂತದೊಂದು ಟ್ರೆಂಡ್ ಶುರು ಮಾಡ್ಬಿಟ್ಟಿದ್ದಾರೆ. ನಾವು ಹಿಂದೂಗಳು ಒಗ್ಗಟ್ಟಾಗಬೇಕಂದರೆ ನಮಗೆ ಬರ್ತಾ ಇರುವಂತಹ ಅಡ್ಡಿ ಆತಂಕ ಅದು ಭಾಷೆ. ಸೊ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕಂದ್ರೆ ನಾವು ಹಿಂದಿ ಕಲಿಬೇಕು ಅಂತ. ನೋಡಿ ಹೆಂಗಿದೆ ಇವ್ರದ್ದು ಚಮತ್ಕಾರ. ಮಾತು ಹೇಳಿದ್ರೆ ಮೊದಲು ನಾವು ಬದಲಾಗಬೇಕು, ನಾವು ಕನ್ನಡನ ಬಳಸೋದು ಜಾಸ್ತಿ ಮಾಡಬೇಕು, ಅವ್ರ ಭಾಷೆಯಲ್ಲಿ ಮಾತಾಡೋದು ಬಿಡ್ಬೇಕು ಫಸ್ಟ್. ಅದು ಏನಾಗುತ್ತೆ ಅಂದರೆ ನೀವು ಹೇಳ್ದಂಗೆ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವು ಏನೋ ಪಾಪ ಬಿಡು ಅನ್ನೋ ಮನಸ್ಥಿತಿಯೊಳಗೆ ಅವ್ರು ಅದನ್ನ ಅಡ್ವಾಂಟೇಜ್ ತಗೊಂತವ್ರು. ದಯವಿಟ್ಟು ಅದನ್ನ ನಿಲ್ಲಿಸ್ಬೇಕು. ಇವ್ರೇನೋ ಈ ದಬ್ಬಾಳಿಕೆ ದೌರ್ಜನ್ಯ ಇವ್ರದ್ದೇನಾರ ಅವತಾರಗಳಿದ್ರೆ ಉತ್ತರ ಭಾರತದಲ್ಲಿ ಇಟ್ಕೋಬೇಕು. ಕರ್ನಾಟಕದಲ್ಲಿ ಕನ್ನಡಿಗರ ಮುಂದೆ ನಡೆಯಲ್ಲ. ಒಂದೊಂದು ಅವತಾರನ ನೋಡ್ಬೇಕು ನೀವು. ಕೋರಮಂಗಲ ಕಮ್ಮನಹಳ್ಳಿ ಆಚೆಗೆ ಅವತಾರಗಳನ್ನ ಸಂಜೆ ಮೇಲಂತೂ ನೋಡಕ್ಕೆ ಆಗೋದಿಲ್ಲ. ಸಂಸ್ಕಾರ ಹಾಳು ಮಾಡ್ತಾರದು ಇವರು. ಸಂಸ್ಕಾರ ಸಂಸ್ಕೃತಿ ಅದಕ್ಕೆ ನಾವು ವ್ಯಾಖ್ಯಾನ ಕೊಡಕ್ಕೆ ಇಲ್ಲಿ ಕೂತಿಲ್ಲ, ಬಟ್ ಹೇಳೋದು